ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸಾಯ ನಮಃ ಶ್ರೀ ಸರಸ್ವತೇ ನಮಃ ಶ್ರೀ ಮಹಾಲಕ್ಷ್ಮೀ ನಮಃ ನಾರಾಯಣಾಯ ನಮಃ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇತ್ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯದಂ ಹರಿಂ ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಹ್ನೂ ಕನ್ಯಾ ಪ್ರವಾಹವತ್ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್ ಯದಿತಂ ತವ ಭಕ್ತಾನಾಂ ಅಸ್ಮಾಕಂ ಹರೆ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯಾರ್ಕ ಆಯುಧ ಪ್ರಭಾ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿ ಪರಾಯಣ ಧರ್ಮ ಮಾರ್ಗೇ ಪ್ರೇರಯಂತು ಭವಂತು ಸರ್ವ ಏವ ಹಿ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ಶ್ರೀ ಗುರುಭ್ಯೋ ನಮಃ ನಾವು ನಿನ್ನೆವರೆಗೂ ಮಧ್ವಾಚಾರ್ಯರ ಸ್ತುತಿ ವೇದವ್ಯಾಸರದು ಭಾರತೀ ದೇವಿ ಇದೆಲ್ಲಾನು ನಾವು ನೋಡಿದ್ವಿ. ಸರಸ್ವತಿ ದೇವಿ, ವಾಯುದೇವರದು, ಬ್ರಹ್ಮದೇವರದು, ಮಹಾಲಕ್ಷ್ಮಿ ಮತ್ತೆ ನರಸಿಂಹದೇವರದು ಸ್ತುತಿ. ಇದು ತಾರತಮ್ಯ ಪ್ರಕಾರ ಇದು ನೋಡ್ತಾ ಇದ್ವಿ. ತರತಮ ಅಂತಂದ್ರೆ ತರ ಅಂತಂದ್ರೆ ನಮ್ಕಿನ ಕೆಳಗಡೆ ಇರುವಂಥವ್ರು, ತಮ ಅಂದ್ರೆ ನಮ್ಕಿನ ಮೇಲೆ ಇರುವಂಥವ್ರು ಅಂತ. ಸೊ ಈಗ ಎಲ್ಲಾದ್ರಲ್ಲಿ ಒಂದು ತಾರತಮ್ಯ ಭಾವ ಇದೆ. ಇದು ನಿಯಮನ ಮತ್ತೆ ನಿಯಾಮಕ ಭಾವ, ಆ ಭಾವ ಇದೆ ಅಂತ ಹೇಳಿರೋದು ಮಧ್ವಾಚಾರ್ಯರು. ಸೊ ಈ ತಾರತಮ್ಯ ಮತ್ತೆ ಪಂಚಭೇದದ್ದು ನಮಗೆ ಕಾನ್ಸೆಪ್ಟ್ ಹೇಳಿರೋದೇ ಮಧ್ವಾಚಾರ್ಯರು. ಇಲ್ಲಾಂದ್ರೆ ಎಲ್ಲರೂ ಒಂದೇ ಅಂಬುವಂತ ಒಂದು ಇದು ನಡೀತಾ ಇತ್ತು ಆ ಸಮಯದಲ್ಲಿ. ಯಾತರ ಆದ್ರೆ ಒಂದು ತಂದೆ ತಾಯಿ ಮಕ್ಕಳಿಗೆ ನಿಯಮನೆ ಮಾಡ್ತಾರೋ ಅವರು ತಾರತಮ್ಯದಲ್ಲಿ ಕೆಳಗಡೆ ಬರ್ತಾರೆ. ಮಕ್ಕಳು ತಂದೆ ತಾಯಿ ಹೈಯರ್ ಪೊಸಿಷನ್ ಅಲ್ಲಿ ಬರ್ತಾರೆ. ಅವ್ರ ತಂದೆ ತಾಯಿ ಅವ್ರನ್ನ ನಿಯಮನೆ ಮಾಡಿರ್ತಾರೆ, ಅವ್ರಿಗೆ ಹೇಳಿರ್ತಾರೆ. ಸಣ್ಣ ಎಕ್ಸಾಂಪಲ್ ತಗೊಂಡ್ರೆ, ನೀನ್ ಪೂಜಾ ಮಾಡು, ಸಂಧ್ಯಾ ವಂದನ ಮಾಡು ಅಂತ ತಂದೆ ತಾಯಿ ಮಕ್ಕಳಿಗೆ ಹೇಳಿರ್ತಾರೆ. ಆ ಮಾತು ಕೇಳಿ ಮಕ್ಕಳು ಆ ಕಾರ್ಯವನ್ನು ಮಾಡ್ತಾರೆ. ಇದೇ ಒಂದು ಸಣ್ಣ ತಾರತಮ್ಯ, ನಾವು ಈ ತರ ಅರ್ಥ ಮಾಡ್ಕೋಬಹುದು. ಇದ್ರಲ್ಲಿ ಪಂಚಭೇದಗಳು ಇದೆ ಎಂಬುದು ಮಧ್ವಾಚಾರ್ಯರು ಹೇಳ್ಕೊಟ್ಟಿರುವಂತ ಒಂದು ಸಿದ್ಧಾಂತ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಅದೇ ಇದ್ದು ಮಧ್ವಾಚಾರ್ಯ ಸ್ತುತಿ ಇನ್ನೊಂದ್ರಲ್ಲಿನೂ ಅದೇ ಹೇಳ್ತಾ ಇದ್ದಾರೆ. ಮೊದ್ಲಿಂದ್ರಲ್ಲಿ ಮಧ್ವಾಚಾರ್ಯರು ಹೇಗೆ ಅವತಾರ ತಗೊಂಡ್ರು ಮತ್ತೆ ಅವ್ರದ್ದು ಏನು ಅವ್ರು ಏನ್ ಮಾಡಿದ್ರು ಅವ್ರ ಅವತಾರದಲ್ಲಿ ಅಂತ ಹೇಳಿದ್ರು. ಕ್ಷಿತಿಯೊಳಗೆ ಮಣಿಮಂತ ಮೊದಲಾದಿದ್ರು. ಅಂದ್ರೆ ಇದು ಭೀಮಸೇನ್ ದೇವರು, ನಿನ್ನೆ ಹೇಳಿದೆ ನಾನು, ಸೌಗಂಧಿಕ ಪುಷ್ಪ ತರುವಾಗ ಮಣಿಮಂತ ಮೊದಲಾದ ಎಲ್ಲಾ ರಾಕ್ಷಸರು ಅಲ್ಲಿ ಇರ್ತಾರೆ. ಅವ್ರನ್ನೆಲ್ಲಾ ಸಂಹಾರ ಮಾಡಿ ಮೊದ್ಲೇ ಅವರು ವಾಂಗ್ಮಯ ಯುದ್ಧ ಅಂತ ವಾದದಿಂದ ಅವರಿಗೆ ಸೋಲಿಸಿ ಆಮೇಲೆ ಅವರೆಲ್ಲರನ್ನ ಸಂಹಾರ ಮಾಡ್ತಾರೆ. ಆ ಮಣಿಮಂತನೇ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಿಗೆ ಭೀಮಸೇನ್ ದೇವರಿಗೆ ಏನ್ ಮಾಡ್ಲಿಕ್ಕೆ ಆಗಿಲ್ಲ, ಅವ್ರಲಿಂದ ನಾನು ಹತನಾದೆ ಅಂತ ಹೇಳಿ ಇಲ್ಲಿ ಅವರು ಅವತಾರ ತಗೊಂಡು 21 ಕುಭಾಷ್ಯ ಬರೀತಾರೆ. ಇರೋದೆಲ್ಲ ಆ ಕುಭಾಷ್ಯಗಳನ್ನು ಖಂಡನೆ ಮಾಡಿ ಮಧ್ವಾಚಾರ್ಯರು ಏನ್ ಮಾಡಿದ್ದಾರೆ ಎಂಬುದು ಫಸ್ಟ್ ಈಗ 8ನೇ ನುಡಿಯಲ್ಲಿ ಪದ್ಯದಲ್ಲಿ ಹೇಳಿದ್ರು. ಇಲ್ಲಿ ಮಧ್ವಾಚಾರ್ಯರು ಕೊಟ್ಟಿರುವಂತ ಕೊಡುಗೆ ಏನು, ಜಗದ್ಗುರುಗಳು ಆಗಿ ಜಗತ್ತಿಗೆ ನಮಗೆ ಯಾವ ತರ ಭಾವನೆ ಇರುತ್ತೆ ಎಂಬುದು. ಇದು ನಾವು ಆಫೀಸಲ್ಲಿನೂ ನೋಡ್ತೀವಿ. ಆರ್ಗನೈಸೇಷನ್ ಅಲ್ಲಿ ಸಿಇಒ ಕೆಳಗೆ ನಮ್ಗೆ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಅದ್ರ ಕೆಳಗಡೆ ಮ್ಯಾನೇಜರ್ಸ್, ಅದ್ರ ಕೆಳಗಡೆ ಅವ್ರು ಬರುವಂತ ಟೀಮ್ ಅದೆಲ್ಲ ಇರುತ್ತೆ ಲೋವರ್ ಲೆವೆಲ್ ಅಲ್ಲಿ. ಅಲ್ಲಿನೂ ತಾರತಮ್ಯ ಭಾವ ಇದೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಸೊ ರಿಯಲ್ ಆಗಿ ನಿಜವಾಗಿ ಇರುವಂತಹ ಸಿದ್ಧಾಂತ ನಮ್ದು ಮಧ್ವಾಚಾರ್ಯರದು ಅಂತ ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದನ್ನೇ ಜಗನ್ನಾಥದಾಸರು ಈ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿಯ ನಿಪಾನಂದ ತೀರ್ಥರ ನೆನೆವೆನನು ದಿನವೂ
ಪಂಚಭೇದಾತ್ಮಕ ಪ್ರಪಂಚಕ್ಕೆ. ಈ ಪಂಚಭೇದಗಳು ಯಾವುವು ಅಂತಂದ್ರೆ ಇಲ್ಲಿ ಈ ಸ್ಲೈಡ್ ಅಲ್ಲಿ ನಾವು ನೋಡ್ಬೋದು. ಶ್ರೀ ಮಧ್ವಾಚಾರ್ಯರ ಪಂಚಭೇದಗಳು: ಜೀವ ಈಶ, ಜೀವ ಜೀವ, ಜೀವ ಜಡ, ಜಡ ಜಡ, ಮತ್ತೆ ಜಡ ಪರಮಾತ್ಮ, ಜೀವ ಜಡ ಪರಮಾತ್ಮ, ಈ ಮೂರರಲ್ಲೇನು ಭೇದ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿದ್ದಂಗೆ ಜೀವಕ್ಕೆ ನಾರದ ಮುನಿಗಳು ಮತ್ತೆ ಇಲ್ಲಿ ಕೃಷ್ಣಂದು, ನಾನು ಎಲ್ಲಾ ಭಗವಂತಂದು ರಿಲೇಟೆಡ್ ಹಾಕೋಣ ಅಂತ ಇಲ್ಲಿ ಪಿಕ್ಚರ್ಸ್ ಈ ತರ ನಾನು ಪ್ರೆಸೆಂಟ್ ಮಾಡ್ಲಿಕ್ಕೆ ನೋಡಿದ್ದೇನೆ. ನಾರದ ಮುನಿಗಳ ಜೀವ, ಮತ್ತೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ. ಜೀವ ಈಶ ಭಗವಂತ. ಈಗ ನಾವುನು ಭಗವಂತ ಆಗ್ತೀವಿ ಅಂತಂದ್ರೆ ಮತ್ತೆ ಗೋವರ್ಧನ ಗಿರಿ ಪರ್ವತ ಎಲ್ಲಾರುನು ಸಣ್ಣ ಬಟ್ಟಿನ ಮೇಲೆ ಎತ್ತಲಿಕ್ಕೆ ಆ ಸಾಮರ್ಥ್ಯ ಇರ್ಬೇಕು. ಅದು ಇಲ್ಲ ಯಾರಿಗ್ನು. ಅದ್ ಕಡೆಯಿಂದ ಅದು ಭೇದ ಇದ್ದೇ ಇದೆ. ಈಶ ಭಗವಂತನ ಮೇಲೆ ನಾವೆಲ್ಲರೂ ಆಧಾರ ಇದ್ದೀವಿ ಅಂತ ಹೇಳಿ ಇದನ್ನ ಇಲ್ಲಿ ನೋಡ್ಬೋದು. ಮತ್ತೆ ಜೀವ ಜೀವ ಋಷಿಗಳು ಮತ್ತಿಲ್ಲಿ ನಾರದ ಮುನಿಗಳು. ನಾರದ ಮುನಿಗಳ ಮೇನ್ ಉದ್ದೇಶ ಹರಿಕೀರ್ತನೆ, ಹರಿಯ ದಾಸತ್ವ, ಅದನ್ನ ಇದು ಮಾಡ್ಬೇಕು. ಋಷಿಗಳದು ಒಂದು ನಮಗೆ ವೇದ ಮಂತ್ರವನ್ನ ಕೊಟ್ಟಿರುವಂತ ಋಷಿಗಳು. ಸೊ ಆ ಜೀವ ಈ ಜೀವ ಭಗವಂತಂದೇ ಅವರು ಕಿಂಕರರಾದ್ರೂ ಅವ್ರು ಅವ್ರ ಕರ್ಮಕ್ಕೆ ಅನುಸಾರವಾಗಿ ಮಾಡಿದ್ದಾರೆ ಎಂಬುವಂಥದ್ದು ಜೀವ ಜೀವ ಭೇದ. ಮತ್ತೆ ಜೀವ ಜಡ ಭೇದ. ನಾರದ ಮುನಿಗಳು ಇಲ್ಲಿ ತಂಬೂರಿ ನೋಡ್ಬೋದು. ತಂಬೂರಿ ಅವರಿಗೊಂದು ಸಾಧನ ಆಯ್ತು ಅವ್ರ ಸಿದ್ಧಿಗಾಗಿ. ಸೊ ಆತರ ಜೀವ ಜಡ ಭೇದ. ಮತ್ತೆ ಜಡ ಜಡ ಭೇದ. ಇಲ್ಲಿ ನಾರದರು ತಂಬೂರಿ ಉಪಯೋಗ ಮಾಡಿದ್ರೆ ಋಷಿಗಳು ಅವರ ದಂಡವನ್ನು, ಈ ದಂಡದಿಂದ ಅವ್ರಿಗೆ ಪಡೆಯುವಂತ ಅವರು ಸಿದ್ಧಿ, ಅವರು ಇವು ಎರಡೂ ಅವ್ರವ್ರಿಗೆ ಸಾಧನೆ ಆಯ್ತು ಅಂತ ಇಲ್ಲಿ ಜಡ ಜಡ ಭೇದ. ಜೀವ ಜಡ ಪರಮಾತ್ಮಗೆ, ಜೀವ ಮತ್ತೆ ಜಡ ಪರಮಾತ್ಮ ಮೂರುನು ಬೇರೆ ಬೇರೆ ಇದೆ ಅಂತ ಈ 5 ಭೇದಗಳು ಹೇಳಿರುವಂಥದ್ದು ಮಧ್ವಾಚಾರ್ಯರು. ಪಂಚಭೇದಾತ್ಮಕ ಪ್ರಪಂಚಕ್ಕೆ. ಈ ಪ್ರಪಂಚನು ಪಂಚದಿಂದ ಕೂಡಿದೆ. ಆ ಪಂಚ ಏನು ಅಂದ್ರೆ ಪಂಚಭೂತಗಳಿಂದ ಆಗಿರುವಂತ ಪ್ರಪಂಚ. ಅದಕ್ಕೆ ಪ್ರಪಂಚ ಅಂತ ಹೆಸರು. ಪಂಚಭೂತಗಳು ನಾವು ನೋಡಿದ್ದೀವಿ ಇಷ್ಟಕ್ ಮುಂಚೆ. ಭೂಮಿ ರಾಪೋ ನಲೋ ವಾಯು ಖಂ ಮನೋ ಬುದ್ಧಿರ ಅಂತೆ. ಭೂಮಿ, ಆಪ, ತೇಜಸ್ಸು, ವಾಯು ಮತ್ತೆ ಆಕಾಶ, ಈ ಪಂಚಭೇದಗಳಿಂದ ಪ್ರಪಂಚ ಆಗಿದೆ. ಪಂಚರೂಪಾತ್ಮಕನೇ ದೈವಕ. ಈ ಪ್ರಪಂಚ ಈ ಥರನೇ ಇದೆ ಅಂತ ಹೇಳೋದು ಸರಿಯಲ್ಲ. ಒಬ್ರು ಯಾರೋ ನಿಯಮನೆ ಮಾಡ್ತಾ ಇದ್ದಾರೆ ಅದಕ್ಕೆ. ಯಾರವರು ಅಂದ್ರೆ ಈ ಪಂಚರೂಪಿ ಭಗವಂತ. ಮೂಲ ರೂಪದಲ್ಲಿ ನಾರಾಯಣ ಇದ್ದಾನೆ, ಅದಕ್ಕೆ ಇಲ್ಲಿ ಮೇಲಕ್ಕೆ ಹಾಕಿದ್ದೀನಿ. ಆಮೇಲೆ ಈ ಚತುಷ್ಟ ರೂಪಗಳು: ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ, ಈ ಪಂಚ ರೂಪಗಳಿಂದ ಭಗವಂತ ಈ ಪ್ರಪಂಚವನ್ನು ನಿರ್ಮಾಣ ಮಾಡಿದಾನೆ. ಬ್ರಹ್ಮದೇವರ ಸೃಷ್ಟಿಕಿನ ಮೊದ್ಲನೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪ ತಗೊಂಡು ಈಗನು ನಮ್ದ್ರಲ್ಲಿ ಇರುವಂತ ಪ್ರತಿಯೊಂದು ಕೆಲಸವನ್ನು ಮಾಡಿಸುವಂಥದ್ದು ಈ ರೂಪದ ಚಿಂತನೆ. ಈ ಪಂಚರೂಪಗಳ ಚಿಂತನೆನೆ ಪ್ರತಿಯೊಂದು ಸಂಧಿಯಲ್ಲಿ ಹರಿಕಥಾಂಸಾರದಲ್ಲಿ ಬರ್ತಾ ಹೋಗುತ್ತೆ. ತರ ಈ ಪಂಚರೂಪಿ ಭಗವಂತ ನಮ್ಮಲ್ಲಿದ್ದು ವಾಯು ಅಂತರ್ಗತ ಇದ್ದು, ವಾಯುದೇವರ ಅಂತರ್ಗತ ಇದ್ದು ಈ ಕೆಲಸವನ್ನು ನಮ್ಮಿಂದ ಮಾಡಿಸ್ತಾನೆ. ಈಗ ಒಂದು ಊಟ ಮಾಡ್ತಾ ಇದ್ದೀವಿ, ಅದು ಪಚನೆ ಆಗ್ಬೇಕು ಅಂತಂದ್ರೂ ಅಲ್ಲಿ ಪಂಚ ಪ್ರಾಣರ ಅಂತರ್ಗತ ಪಂಚರೂಪಿ ಭಗವಂತನ ವ್ಯಾಪಾರ ಇದೆ. ಅದೆಲ್ಲ ನಾವು ಭೋಜನ ರಸ ವಿಭಾಗ ಸಂಧಿ ಅಂತ ಬರುತ್ತೆ, ಅದ್ರಲ್ಲಿ ನಾವು ತಿಳ್ಕೊಬಹುದು. ಸೊ ಇಂಥ ಪಂಚರೂಪ ಪರಮಾತ್ಮನೇ ದೈವಕ. ದೈವಕ ಅಂತಂದ್ರೆ ದೇವ ಅಂತಂದ್ರೆ ಇಂದ್ರ, ಚಂದ್ರ, ಇವರೆಲ್ಲ ದೇವರು ಆಗ್ಲಿ. ದೈವಕ ಅಂತಂದ್ರೆ ಆನಂದ ರೂಪವಾಗಿ ಕ್ರೀಡಾ ಉಳ್ಳವ ರೂಪ ಅಂತ. ಸೊ ಅದಕ್ಕೆ ಭಗವಂತನೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪಂಚರೂಪಾತ್ಮಕನೇ ದೈವಕ. ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಶಕ್ರಾದಿಗಳು ಯಾರ್ಯಾರಾಗ್ತಾರೆ ಅಂತಂದ್ರೆ ಬ್ರಹ್ಮದೇವರಿಗೂ ಶಕ್ರ ಅಂತ ಕರೀತಾರೆ, ವಾಯುದೇವರು ಮತ್ತೆ ಈಶ್ವರ. ಸೊ ಬ್ರಹ್ಮದೇವರಿಗೂ 5 ಮುಖಗಳು ಇತ್ತು. ಕಿಂಕರರು ಅಂತಂದ್ರೆ ಕಿಂ ಕರೋಮಿ ಅಂತ ಕೇಳ್ತಾರಂತ ಸಂಸ್ಕೃತಿಯಲ್ಲಿ, ಗೊತ್ತಿದ್ರೆ ಮಕ್ಕಳಿಗೆ. ಕಿಂ ಕರೋಮಿ ಅಂದ್ರೆ ಯಾವಾಗ್ಲೂ ಸೇವೆಗೆ ರೆಡಿ ಇರ್ತಾರೆ, ಸೇವೆಗೆ ಆತುರರಿರ್ತಾರೆ. ಏನ್ ಮಾಡ್ಬೇಕು
ಕಿಂ ಕರೋಮಿ, ಏನ್ ಮಾಡ್ಬೇಕು ಅಂತ ಶ್ರೀಹರಿಯಲ್ಲಿ ಸದಾ ಕೇಳುವಂಥವ್ರು ಪಂಚಮುಖ ಶಕ್ರಾದಿಗಳು. ಈ ಪಂಚಮುಖಗಳು ಅಂದ್ರೆ ಬ್ರಹ್ಮದೇವರಿಗೆ 5 ಮುಖ ಇತ್ತು, ಒಂದು ಮುಖ ಹೋಗುತ್ತಾ ಅದ್ ಕಡೆಯಿಂದ 4 ಮುಖದಿಂದ ಅವರು ವೇದಗಳದೆಲ್ಲ ಇದು ಮಾಡ್ತಾರೆ. ಆದ್ಮೇಲೆ ವಾಯುದೇವ್ರನ್ನು ಪಂಚಮುಖ ಅಂತ ಕರೆಸ್ಕೋತಾರೆ. ಹೇಗೆ ಅಂದ್ರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಈ 5 ರೂಪದಿಂದ. ಮತ್ತೆ ರುದ್ರದೇವ್ರನು ಕಿಂಕರರೇ, ಅವ್ರುನು ಮಿಥ್ಯಾಶಾಸ್ತ್ರವನ್ನು ಕೆಲವು ಕಡೆ ಪ್ರಚೋದನೆ ಮಾಡಿದ್ದುನು ಅದು ಭಗವಂತನ ಆಜ್ಞೆ ಅಂತಾನೆ ಅವ್ರು ಮಾಡ್ತಾರೆ. ಆದ್ ಕಡೆಯಿಂದ ರುದ್ರದೇವ್ರನು ಪಂಚಮುಖ ಶಕ್ರಾದಿಗಳು ಭಗವಂತನಿಗೆ ಕಿಂಕರರು. ಈಶಾನ, ತತ್ಪುರುಷ, ಅಘೋರ, ವಾಮದೇವ, ಸತ್ಯೋಜಾತ ಅಂತ ಹೇಳಿ ಈ 5 ರೂಪದಿಂದ ಅವರು ನಿಯಮನೆ ಮಾಡ್ತಾರೆ. ಇದು ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ. ಪಂಚವಿಂಶತಿ ತತ್ವ ತರತಮ ಪಂಚಿಕೆಗಳನ್ನು ಪೇಳ್ದ. ಈ ಕಾನ್ಸೆಪ್ಟ್ ಪಂಚವಿಂಶತಿ ತತ್ವ ತರತಮ ಕಾನ್ಸೆಪ್ಟ್ ಭಗವಂತ ಈ 5 ರೂಪದಿಂದ ಆಳ್ತಾನಂಬೋದು ಹೇಳಿರೋ ಅಂಥದ್ದು ಮಧ್ವಾಚಾರ್ಯರು. ನಾವು ಅದನ್ನ ನಾವು ಸ್ಮರಣೆ ಮಾಡಿ ಅವರಿಗೆ ಸ್ತುತಿ ಮಾಡಿದ್ರೆ ಅದೇ ಅವರ ಪೂಜೆ ಆಗತ್ತ, ಅದೇ ಅವ್ರ. ಸೊ ಇಂಥ ತತ್ವ ಅವರು ಕೊಟ್ಟಿದ್ದಾರೆ ಅಂತ. ಪಂಚವಿಂಶತಿ, ಪಂಚ ಅಂದ್ರೆ 5, ವಿಂಶತಿ ಅಂದ್ರೆ 20, 25 ತತ್ವ ತರತಮ. 25 ತತ್ವಗಳು ಕೂಡ ನಾವು ಹಿಂದೆ ಒಂದ್ಸರಿ ನೋಡಿದ್ವಿ, ಇನ್ನೊಂದ್ಸರಿ ರೀಕ್ಯಾಪ್ ಮಾಡ್ತೀನಿ. ಮೊದ್ಲೇ ಅವ್ಯಕ್ತ ತತ್ವ, ಇದು ಲಕ್ಷ್ಮ್ಯಾತ್ಮಕ ಅಂತ. ಲಕ್ಷ್ಮೀದೇವಿ ಅವ್ಯಕ್ತ ತತ್ವಕ್ಕೆ ಅಭಿಮಾನಿ. ಆದ್ಮೇಲೆ ಮಹತ್ ತತ್ವ, ಇದಕ್ಕೆ ಬ್ರಹ್ಮದೇವರು ಮತ್ತೆ ವಾಯುದೇವರೇ ಅಭಿಮಾನಿ ದೇವತೆಗಳಾಗ್ತಾರೆ. ಮತ್ತೆ ಅಹಂಕಾರ ತತ್ವ, ಈ ಅಹಂಕಾರ ತತ್ವಕ್ಕೆ ಗರುಡ, ಶೇಷ, ರುದ್ರದೇವರು ಅವರು ಅಭಿಮಾನಿಗಳಾಗ್ತಾರೆ. ಇದು ಆದ್ಮೇಲೆ ಮನಸ್ಸು, ಈ ಮನಸ್ಸಿಗೆ ರುದ್ರದೇವರು ಹಯ್ಯರ್ ಅಭಿಮಾನಿ. ಆಮೇಲೆ ಲೋವರ್ ಅಭಿಮಾನಿ ಬಂದು ಇಂದ್ರ ಅಂತ. ಸೊ ಈಗ ಹೆಂಗ ಒಂದು ಹೆಡ್ ಮಾಸ್ಟರ್ ಇರ್ತಾರೆ ಮತ್ತೆ ಟೀಚರ್ ಇರ್ತಾರೆ. ಸೊ ಟೀಚರ್ ಎಕ್ಸಿಕ್ಯೂಟ್ ಮಾಡ್ತಾರೆ ಎಲ್ಲ ಅವರು ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್. ಸೊ ಆ ತರ ಇದನ್ನ ತಗೋಬೇಕು. ಇಂದ್ರ ಕಾಮರು ಮನಸ್ಸಿಗೆ ಅಭಿಮಾನಿ ಆಗ್ತಾರೆ. ಮತ್ತೆ ಕಿವಿಗಳಿಗೆ ದಿಗ್ದೇವತೆಗಳು, ಈ ದಿಗ್ದೇವತೆಗಳಿಂದ 8 ದಿಕ್ಕುಗಳಿಂದ ನಮಗೆ ಈ ಶಬ್ದ ಅಂಬೋದು ಕೇಳಿಸ್ತಾ ಇದೆ. ಸೊ ಈ ದಿಗ್ದೇವತೆಗಳು ಕಿವಿಗೆ ಅಭಿಮಾನಿ ಆಗ್ತಾರೆ. ಮತ್ತೆ ಕಣ್ಣಿಗೆ ಸೂರ್ಯ, ನಾಲಿಗೆಗೆ ವರುಣ, ಮೂಗಿಗೆ ಅಶ್ವಿನಿ ದೇವತೆಗಳು. ಆಮೇಲೆ ವಾಕ್, ನಾವೊಂದು ಮಾತಾಡ್ಬೇಕು ಅಂತಂದ್ರೆ ಅದರಲ್ಲಿ ಅಗ್ನಿದೇವರು ಇರ್ಬೇಕು. ಅಗ್ನಿದೇವರ ಅನುಗ್ರಹ ಇದ್ರೆ ನಮ್ ಬಾಯಿಯಿಂದ ಒಳ್ಳೆ ಮಾತುಗಳು ಬರ್ತವೆ. ಆದ್ಮೇಲೆ ಅದು ಅದೇ ತರ ಒಂದು ಪ್ರಭಾವಶಾಲಿ ಆಗುವಂತ ಒಂದು ಮಾತುಗಳು. ಯಾಕಂದ್ರೆ ಅಗ್ನಿ ಅಂತಂದ್ರೇನೆ ಆ ಸ್ಪಾರ್ಕ್ ಬಂದ್ರೇನೆ ನಮ್ಗೆ ಜ್ಞಾನ ಅಭಿವೃದ್ಧಿ ಆಗುತ್ತೆ. ಅದಕ್ಕೆ ನಾವು ಈಗನು ದೀಪ ಹಚ್ಚೋ ಉದ್ದೇಶ ಅದೇ, ನಮ್ಗೆ ಜ್ಞಾನ, ಇಷ್ಟು ಜ್ಞಾನ ಕೊಟ್ಟಿದಿ, ಅದಕ್ಕೊಂದು ಕೃತಜ್ಞತಾ ಭಾವನೆ, ಆದ್ಮೇಲೆ ಇನ್ನೂ ಹೆಚ್ಚು ಜ್ಞಾನ ಸಂಪಾದನೆ ಮಾಡುವಂತ ಒಂದು ಭಾಗ್ಯ ಕೊಡುವಂತ. ಅದಕ್ಕೆ ನಾವು ಅದು ಅಗ್ನಿ ಮುಖಾಂತರ ನಾವು ಕೊಡ್ತೀವಿ. ಅಗ್ನಿ ಎಂಬುದು ಬಾಯಿಗೆನೂ ಅದು ಇದು ಆಗತ್ತ. ಅದ್ ಕಡೆಯಿಂದ ಅಗ್ನಿ ದೇವರೇ ಎಲ್ಲಾ ದೇವತೆಗಳ ಹೋಮಗಳ ಆಹುತಿ ತಗೊಂಡು ಅವ್ರವ್ರು ಆ ದೇವತೆಗೆ ಮುಟ್ಟಿಸ್ತಾರೆ. ಅದಕ್ಕೆ ಅದು ಬಹಳ ಮುಖ್ಯ. ನಾವು ವಾಂಗ್ಮಯ ಸೇವಾ ಏನ್ ಮಾಡಿದ್ರು ಅದು ಅಗ್ನಿಗೆ ನಾವು ಅಗ್ನಿದೇವ್ರು ನಮ್ಮಲ್ಲಿದ್ದು ಮಾಡ್ತಾ ಇದ್ದಾರೆ ಎಂಬುದು ನಾವು ತಿಳ್ಕೊಬೇಕು. ಆಮೇಲೆ ಕೈಗೆ ದಕ್ಷ ಪ್ರಜಾಪತಿ, ನಾವ್ ಇವಾಗ ನನ್ನ ದಾನ ತಗೋತಾ ಇದ್ದೀವಿ, ದಾನ ಕೊಡ್ತಾ ಇದ್ದೀವಿ ಅಂತಂದಾಗ ದಕ್ಷ ಪ್ರಜಾಪತಿ ಅಂತರ್ಗತ, ವಾಯು ಅಂತರ್ಗತ ಭಗವಂತನ ಸ್ಮರಣೆಯನ್ನ ನಾವು ಮಾಡ್ಬೇಕು. ಕಾಲಲ್ಲಿ ಇಂದ್ರದೇವರ ಮಗ ಜಯಂತ ಅಂತ, ಜಯಂತ ಅಭಿಮಾನಿ. ನಾವು ಒಳ್ಳೆ ಕಾರ್ಯಗಳಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಅಲ್ಲಿ ಜಯಂತ ನಮ್ಗೆ ಪ್ರೇರಣೆ ಮಾಡಿದಾನೆ ಅಂತ ತಿಳ್ಕೊಬೇಕು. ಆಮೇಲೆ ಪಾಯು ಅಂತಂದ್ರೆ ಎಕ್ಸ್ಕ್ರಿಟರಿ ಆರ್ಗನ್, ಅದಕ್ಕೆ ಮಿತ್ರ ನಾಮಕ ಸೂರ್ಯ ಅಭಿಮಾನಿ. ಉಪಸ್ಥ ಅಂತಂದ್ರೆ ರಿಪ್ರೊಡಕ್ಟಿವ್ ಆರ್ಗನ್, ಅದಕ್ಕೆ ಸ್ವಯಂಭುವ ಮನು, ಬ್ರಹ್ಮದೇವರ ಮಗನಾದ ಸ್ವಯಂಭುವ ಮನು ಅದಕ್ಕೆ ಅಭಿಮಾನಿ. ಮತ್ತೆ ಇವೆಲ್ಲ ಆದ್ಮೇಲೆ ಹೀಗೆ ಮೊದ್ಲು ಪಂಚಭೂತಗಳು, ನಮಗ್ ಬೇಕಾಗಿರೋ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಇಲ್ಲೆಲ್ಲ ತತ್ವಗಳು ರೂಪದಲ್ಲಿ ಸೃಷ್ಟಿ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಾವು ಪಂಚಭೂತಗಳು ಇದೆ, ಮತ್ತೆ ಆ ಪಂಚಭೂತಗಳಿಗೆ ಒಂದು ಗುಣಗಳಿದೆ. ಆ ಪಂಚಭೂತಗಳಿಗೆ ಗುಣ ಏನು ಅಂದ್ರೆ ಅದನ್ನೇ ತನ್ಮಾತ್ರ ಅಂತ ಕರೀತಾರೆ. ಸೊ ಈಗ ಭೂಮಿಯಲ್ಲಿ ಒಂದು ಗುಣ ಇದೆ, ಏನು ಅಂದ್ರೆ ಗಂಧವನ್ನು ಕೊಡ್ತಾಳೆ. ಅದ್ ಕಡೆಯಿಂದ ಭೂಮಿಗೆ ಆ ಗುಣ ಬಂದಿದೆ.
ಅದಕ್ಕೆ ಈ ಅವಕ್ಕೆಲ್ಲ ಪಂಚ ತನ್ಮಾತ್ರಗಳು ಅಂತ ಹೇಳ್ತಾರೆ. ಇದನ್ನ ಶಬ್ದ, ಸ್ಪರ್ಶ, ರೂಪ, ಆ ರಸ, ಗಂಧ. ಸೊ ಇಲ್ಲಿ ಆ ಶಬ್ದಕ್ಕೆ ಪ್ರಾಣದೇವರೇ ಅದಕ್ಕೆ ಅಭಿಮಾನಿಗಳಾಗ್ತಾರೆ, ವಾಯುಪುತ್ರರು ಅಂತ. ಮತ್ತೆ ಸ್ಪರ್ಶಕ್ಕೆ ಅಪಾನ, ರೂಪಕ್ಕೆ ವ್ಯಾನ, ರಸಕ್ಕೆ ಉದಾನ, ಗಂಧಕ್ಕೆ ಸಮಾನ. ಅದಾದ್ಮೇಲೆ ಪಂಚಭೂತಗಳಿಗೆ ಅಭಿಮಾನಿಗಳು. ಆಕಾಶ ಅಂದ್ರೆ ವಿನಾಯಕ. ಇಲ್ಲಿ ಆಕಾಶ, ಎರಡು ಆಕಾಶ ಇದೆ. ಪ್ರಾಕೃತ ಆಕಾಶ, ನಾವಿಲ್ಲಿ ಒಳಗಡೆ ಬ್ರಹ್ಮಾಂಡದ ಒಳಗಡೆ ನೋಡುವಂತ ಒಂದು ಆಕಾಶ. ಆಮೇಲೆ ಅವ್ಯಾಕೃತ ಆಕಾಶ ಅಂತ, ಅದಕ್ಕೆ ಲಕ್ಷ್ಮೀದೇವಿ ಅಭಿಮಾನಿ. ಇಲ್ಲಿ ಈ ಆಕಾಶಕ್ಕೆ ಗಣಪತಿ. ನಮಗೆ ಅವಕಾಶ ಸಿಗ್ಬೇಕು ಅಂತಂದ್ರೆ ಈ ಗಣಪತಿಯ ಪ್ರಾರ್ಥನೆ ನಾವು ಮಾಡ್ಬೇಕು. ಪ್ರತಿಯೊಂದು ಪೂಜೆ ಮಾಡೋಕಿನ ಮೊದ್ಲ, ಇಲ್ಲ ಯಾವುದೇ ಒಂದು ನಾವು ಒಳ್ಳೆ ಕಾರ್ಯವನ್ನು, ಮುಂಜಿ ಮದುವೆ ಈ ಕಾರ್ಯಗಳಲ್ಲಿ ಮೊದ್ಲೇ ಗಣಪತಿಯನ್ನಿಟ್ಟೆ ನಾವು ಪೂಜೆ ಮಾಡ್ಬೇಕು. ತುಳಸಿ ಮದುವೆ ಆಗ್ಲಿ, ನಾವು ಮಾಡುವಂತ ಪ್ರತಿಯೊಂದು ಪಾರ್ವತಿ ದೇವಿದು ಪೂಜೆ ಮಾಡೋ ಆಗ್ಲಿ, ಗಣಪತಿಗೆ ಮೊದ್ಲು ಮಾಡಿ ನಾವು ಅದು ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಅವರೇ ನಮಗೆ ಈ ಮಾಡುವಂತ ಅವಕಾಶ ಕೊಡ್ತಾರೆ. ಗಣಪತಿ ಅಂತರ್ಗತ, ವಾಯುದೇವರ ಅಂತರ್ಗತ ಭಗವಂತ. ಆದ್ಮೇಲೆ ಆಕಾಶ ತತ್ವಕ್ಕೆ ಗಣಪತಿ, ವಾಯು ತತ್ವಕ್ಕೆ ಪ್ರವಾಹ ವಾಯು ಅಂತ, ಅಗ್ನಿಗೆ ಅಗ್ನಿ ದೇವತೆಗಳು, ನೀರಿಗೆ ವರುಣ, ಪೃಥ್ವಿಗೆ ಶನೇಶ್ವರ ಮತ್ತೆ ಭೂದೇವಿ. ಇದು ನಮಗೆ ಚತುರವಿಂಶತಿ ತತ್ವಗಳು. ಈ ಪಂಚವಿಂಶತಿ ತತ್ವಗೆ ಅಲ್ಲಿನೂ ತಾರತಮ್ಯ ಇದೆ ಅಂತ ಹೇಳಿದ್ದಾರೆ. ಆ ತಾರತಮ್ಯನೇ ನಾನು ಇಷ್ಟಕ್ ಮುಂಚೆ ಹೇಳಿದೆ. ಹೇಗೆ ಅಂದ್ರೆ ಆ ಭೂತಗಳಿಂದ ನಮಗೆ ಅದರದ್ದು ಕ್ವಾಲಿಟೀಸ್, ಆ ಗುಣಗಳು ತನ್ಮಾತ್ರ ಅಂತ ಬಂತು. ಆ ತನ್ಮಾತ್ರ ಮತ್ತು ಮೆಟೀರಿಯಲ್ಸ್ ಎಲ್ಲ ಕಲೆಕ್ಟ್ ಆದ್ಮೇಲೆ ನಮಗೆ ಇಂದ್ರಿಯಗಳು ಸೃಷ್ಟಿ ಆಯ್ತು. ಯಾಕಂದ್ರೆ ಈಗ ಒಂದು ವಸ್ತು ಇದೆ, ಅದನ್ನ ನೋಡ್ಲಿಕ್ಕೆ ಒಂದು ಸೆನ್ಸಸ್ ಅಂಬೋದು ನಮಗ್ ಬೇಕು. ಅದನ್ನ ಈಗ ಗಂಧ ಇದೆ, ಆ ಗಂಧ ನಾವು ಕಣ್ಣಿಂದ ಗ್ರಾಹ್ಯ ಆಗಲ್ಲ, ಮೂಗಿಂದನೇ ಅದು ಗೊತ್ತಾಗತ್ತೆ ಅದು ಗಂಧ ಅಂತ ಹೇಳಿ. ಸೊ ಆ ಗುಣಗಳಿಗೆ ಗ್ರಾಹ್ಯವಾಗ್ಲಿಕ್ಕೆ ನಮ್ಗೆ ಈ ಇಂದ್ರಿಯಗಳು ಕೊಟ್ಟಿದ್ದಾರೆ. ಈ ಇಂದ್ರಿಯಗಳ ಅಭಿಮಾನಿ ದೇವತೆಗಳಲ್ಲಿನೂ ಒಂದು ತಾರತಮ್ಯ ಭೇದ ಇದೆ. ಅದು ಏನು ಅಂತ ತಾರತಮ್ಯ ಹಾಡಲ್ಲೇನು ನಾವು ಬರ್ತದ. ಸತ್ಯ ಜಗತಿದು ಪಂಚಭೇದವು ನಿತ್ಯ ಶ್ರೀ ಗೋವಿಂದನ ಕೃತ್ಯವರಿತು ತಾರತಮ್ಯದಿ ಕೃಷ್ಣನೆದಿಕೆಂದು ಸಾರಿರೈ. ಜೀವ ಈಶಗೆ ಭೇದ ಸರ್ವತ್ರ, ಜೀವ ಜೀವಕ್ಕೆ ಭೇದವು, ಜೀವ ಜಡಕ್ಕೆ ಜಡ ಜಡಕ್ಕೆ ಭೇದ, ಜೀವ ಜಡ ಪರಮಾತ್ಮಗೆ. ಆತರ ಮಾನುಷೋತ್ತಮ ಅಧಿಕ ಕ್ಷಿತಿಪರ ಮನುಜ ದೇವ ಗಂಧರ್ವರು, ಜಾನಪಿತ್ರ ಜಾನ ಕರ್ಮಜ ದಾನವಾರಿ ಸತ್ವಾತ್ಮರು, ಆಮೇಲೆ ಗಣಪ ಮಿತ್ರರು ಸಪ್ತ ಋಷಿಗಳು, ಅಗ್ನಿನಾರದ ವರುಣರು. ಅದ್ರಲ್ಲಿನೂ ಒಂದೊಂದು ತಾರತಮ್ಯ. ಗಣೇಶ, ಅದಾದ್ಮೇಲೆ ಅಗ್ನಿ, ವಾಯುದೇವರು, ಈ ತರ ಒಂದು ತಾರತಮ್ಯ ಇದೆ ಅಂತ ಈ ಪ್ರಪಂಚಕ್ಕೆ ತಿಳಿಸ್ಕೊಟ್ಟಿರೋದೇ ನಮ್ಮ ಮಧ್ವಾಚಾರ್ಯರು. ಪಂಚವಿಂಶತಿ ತತ್ವ ತಾರತಮ್ಯ. ಪಂಚಿಕೆಗಳನ್ನು ಅಂದ್ರೆ ಈ ಗ್ರೂಪ್ಸ್, ಈ ಎಲ್ಲಾ ಗ್ರೂಪ್ ಅನ್ನು ಹೇಳಿರೋ ಅಂಥದ್ದು ಮಧ್ವಾಚಾರ್ಯರು. ಅಂಥ ಭಾವಿ ವಿರಿಂಚಿಯನಿಪ ಆನಂದ ತೀರ್ಥರ ನೆನೆವೆ ನಾನು ದಿನವು. ವಿರಿಂಚಿ ಅಂತಂದ್ರೆ ನಮ್ಗೆ ಲಕ್ಷ್ಮಾತ್ಮಕವಾದ ಒಂದು ನದಿ ಇರುತ್ತೆ, ಅದು ವಿರಜಾ ನದಿ ಅಂತ ಹೇಳಿ. ಆ ವಿರಜಾ ನದಿ ಸ್ನಾನ ಆದ್ಮೇಲೆ ನಮ್ಗೆ ಮೋಕ್ಷ ನಾವು ಹೋಗ್ಲಿಕ್ಕೆ ಒಂದು ಸಾಧ್ಯತೆ ಇದೆ. ಆ ವಿರಜಾ ನದಿ ದಾಟಿಸ್ಬೇಕು ಅಂತಂದ್ರೆ ಬ್ರಹ್ಮದೇವರು ನಮ್ಗೆ ಅದನ್ನ ಮಾಡಿಸ್ಬೇಕು. ವಿರಿಂಚಿ ಅಂತ ಅದಕ್ಕೆ ಅವ್ರಿಗೆ ಕರೀತಾರೆ. ವಿರಿಂಚಿ ಅಂದ್ರೆ ಯಾರು ನಮಗೆ ವಿರಜಾ ನದಿಯನ್ನು ದಾಟಿಸಿ ಮೋಕ್ಷವನ್ನು ಕರ್ಕೊಂಡು ಹೋಗ್ತಾರೆ ಅವರು. ಈಗ ಲಿಂಗದೇಹ ಅಂಬೋದು, ಆ ಲಿಂಗದೇಹನ್ನ ವಿರಜಾ ನದಿಯಲ್ಲಿ ಅವರು ಮುಳುಗಿಸ್ತಾರೆ. ಆ ಮಾಡೋದು ಬ್ರಹ್ಮದೇವರಾದ ಕಡೆಯಿಂದ ಅವರಿಗೆ ವಿರಿಂಚಿ ಅಂತ ಕರೆದಾರೆ. ಇವರು ಭಾವಿ ವಿರಿಂಚಿ. ಸೊ ಈಗಿರುವಂತ ವಾಯುದೇವರ ಅವತಾರನೇ ಮಧ್ವಾಚಾರ್ಯರಾದ ಕಡೆಯಿಂದ ಫ್ಯೂಚರ್ ಬ್ರಹ್ಮದೇವರು ಆಗುವಂಥವ್ರು ಇವರು. ಅವರೇ ಹೇಳಿರೋ ಅಂತ ಈ ತತ್ವಶಾಸ್ತ್ರ, ಇದನ್ನ ನಾವು ನಂಬಬೇಕು, ಇದನ್ನ ಬಿಡಬಾರ್ದು ಅಂತ. ಮಧ್ವಮತದ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಡಬೇಡಿ, ಬಿಟ್ಟು ಕೆಡಬೇಡಿ ಕೆಡಬೇಡಿ ಅಂತ ಮಧ್ವಾಚಾರ್ಯರಿಗೆ ನಾವು ದೃಢವಾಗಿ ಅವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೋಬೇಕು, ನಮಗೆ ತತ್ವಜ್ಞಾನವನ್ನು ಕರುಣಿಸು ಅಂತ. ಅದಕ್ಕೆ ಆನಂದ ತೀರ್ಥರ ನೆನೆವೆ ನಾನು ದಿನವೂ. ಪ್ರತಿದಿನ
ಇಂಥ ಮಧ್ವಾಚಾರ್ಯರಿಗೆ ನಾವು ನೆನೆಸ್ಬೇಕು ಅಂತ. ಸೊ ಇದನ್ನ ಈ ಪಂಚರೂಪಿ ಭಗವಂತ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ 5 ರೂಪದಿಂದ ಇದನ್ನ ಈ ಪಂಚಭೇದಗಳು ಇದೆಲ್ಲ ಹೇಳ್ಕೊಟ್ಟಿರೋದು ಮಧ್ವಾಚಾರ್ಯರು ಅಂತ. ಈಗ ಮಧ್ವಾಚಾರ್ಯರಾದ್ಮೇಲೆ ಈಶ್ವರನ ಸ್ತುತಿ ಮಾಡ್ತಾರೆ, ಶಿವಸ್ತುತಿ. ಶಿವ 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 ಅಂತ ಇದು ಇನ್ ಬಿಟ್ವೀನ್ ಮತ್ ಕಟ್ ಆಗ್ಬಾರ್ದು ಇದು ಆಗೋಗತ್ತ ಅನ್ಸುತ್ತೆ. ಐ ಶುಡ್ ಬಿ. ಓಕೆ. ಸೊ ಶಿವ ಅಂಬೋದು ಆ ಶಿವ 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 ಅಂತಂದ್ರೇನೆ ನಮಗೆ ಅದು ಮಂಗಳಕರ ಅಂತ. ಯಾಕಂದ್ರೆ ಅದನ್ನೇ ಪಾರ್ವತಿ ದೇವಿ ಎಲ್ಲರಿಗೆ ಹೇಳ್ತಾಳೆ, ನೀವೆಲ್ಲ ತಪ್ಪು ತಿಳಿಬೇಡ್ರಿ. ರುದ್ರ ಅಂತಂದ್ರೆ ಶಿವ ಅಂತಂದ್ರೆ ಬಹಳ ಸುಂದರವಾದ ರೂಪ. ಆಮೇಲೆ ಯಾರು ಶಿವನ್ನ ನೆನೆಸ್ತಾರೋ ಅವ್ರಿಗೇನೆ ಆ ಮನಸ್ಸು ಕೊಡ್ತಾರ ದೇವ್ರು ಅಂತ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ. ಅದೇ ಇಲ್ಲಿ ಕೈಲಾಸವಾಸ, ಕೈಲಾಸ ಮಂದಿರ ಅಂತ ಇದರಲ್ಲಿ ಬರುತ್ತೆ. ಅದನ್ನ ಇದು ಪದ್ಯ ಹೀಗಿದೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ಧುರ್ಜಟಿ ಸಾಮಜಾಜಿನ ವಸನ ಭೂಷಣ ಸುಮನ ಸೋತ್ತಂಸಾ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸೆ ಮಗೆ ಸದಾ ಸುಮಂಗಲವಾ. ಇಷ್ಟಕ್ ಮುಂಚೆ ನಾ ಹೇಳಿದ್ದಂಗ ವಾಮದೇವ ಅಂತಂದ್ರೆ ಸುಂದರವಾದ ವಾಮನ, ಅದಕ್ಕೆ ವಾಮನ ಅಂತ ಹೇಳ್ತೀವಿ ನಾವು. ಸುಂದರವಾಗಿ ಒಬ್ರಿದ್ದಾರೆ ಅಂತಂದ್ರೆ ಅವ್ರ ಅಂತರ್ಗತ ಅವರಿಗೆ ವಾಮನ ದೇವರ ಅನುಗ್ರಹ ಇದೆ ಅಂತ ಹೇಳಿ. ಆ ವಾಮದೇವ ಸುಂದರವಾದ ರೂಪ ಇರುವಂತವ್ರು ಅಂತ ಅದೊಂದು. ಆಮೇಲೆ ವಾಮ ಅಂತಂದ್ರೆ ಲೆಫ್ಟ್ ಅಂತಾನೂ ಆಗತ್ತೆ. ಸೊ ನಮಗೆ ಹರಿನಿರ್ಮಾಲ್ಯ ಯಾವಾಗ್ನು ಲೆಫ್ಟ್ ಸೈಡ್ ಇರ್ಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ರುದ್ರದೇವರು ಅಲ್ಲಿ ಬಂದು ಸ್ವೀಕಾರ ಮಾಡ್ತಾರೆ ಅದನ್ನ ಅಂತ ಹೇಳಿ. ಆ ವಿಷಯಕ್ಕೂ ವಾಮದೇವ ಅಂತ ಹೇಳಿ ಇವ್ರ ಹೆಸರು. ಇನ್ನೊಂದು ಹೇಳಿದ್ದಕ್ಕ ಒಂದು ಆಪೋಸಿಟ್ ಆಗಿ ಮಾಡೋದು ಅಂತಾನು ಅದಕ್ಕೆ ಒಂದು ಮೀನಿಂಗ್ ಬರುತ್ತೆ, ವಾಮದೇವ ಅಂತ ಹೇಳಿ. ಸೊ ಆ ಶಬ್ದದಿಂದ ಕರೆಕ್ಟ್. ಸೊ ಅದನ್ನು ಒಂದು ಇದಕ್ಕೆ ಅರ್ಥ ಬರುತ್ತೆ, ಅದು ವಾಮದೇವ. ಮತ್ತೆ ಇವರು ಬಹಳ ಸುಂದರರು ಅಂತ ಹೇಳಲಿಕ್ಕೆ ರುದ್ರದೇವರಿಗೆ 28 ಲಕ್ಷಣಗಳು ಅಂತ ಹೇಳ್ತಾರೆ. ಬಹಳ ಎಲ್ಲಾರ್ಕಿನ್ನ ಮೋಸ್ಟ್ ಬ್ಯೂಟಿಫುಲ್ ಅಂತಂದ್ರೆ ಅವರಿಗೆ 32 ಲಕ್ಷಣಗಳು ಇರುತ್ತೆ ಅಂತ. ಈಗ ವಾಯುದೇವರಿಗೆ, ಮಧ್ವಾಚಾರ್ಯ ಇವರಿಗೆಲ್ಲ 32 ಲಕ್ಷಣಗಳು. ನಂಗೆ ಅಷ್ಟು ಗೊತ್ತಿಲ್ಲ. ಹರಿವಾಯ ಸ್ತುತಿ ಆಮೇಲೆ ಇದ್ರಲ್ಲಿ ಗಂಡಸರಿಗೆ ಗೊತ್ತಿರ್ಬೋದು, ಅವ್ರದೆಲ್ಲ ಫುಲ್ ಹೇಳ್ತಾರೆ ಯಾವ ತರ ಇದ್ರು ಆ ಬಾಡಿ ಅದೆಲ್ಲ ಅಂತ. ಸೊ ಅಂಥ ಸುಂದರವಾಗಿರುವಂತ ವಾಯುದೇವರು. ಅದಕ್ಕೆ ಈ ರುದ್ರದೇವರಿಗೆ 28 ಲಕ್ಷಣಗಳು ಅಂತ, 28. ಆಮೇಲೆ ದ್ವಾತ್ರಿಂಶದ ವಿರಿಂಚಿತನಯ. ಲಕ್ಷಣ ಅಂತ ಹೇಳ್ತಾರೆ. ಹಾ ದ್ವಾತ್ರಿಂಶದ ಲಕ್ಷಣ ಅಂತ ಹೇಳ್ತಾರ. ಅಂದ್ರ ಹಾ ಹಾ ಹೌದು, ಮಧ್ವಾಚಾರ್ಯರಿಗೆ. ಮಧ್ವಾಚಾರ್ಯ ಅಂತದಿದ್ರೆ ಮಾತ್ರ ಹೌದು ಅವರು ಗುರುಗಳು ಅಂತ ನಾವು ನಂಬೇಕು. ಹೌದು ಹೌದು ಹೌದು. ಅದಕ್ಕೆ ರುದ್ರದೇವರಿಗೆ ಗುರುಗಳು ಅವರೇ ಆಗ್ತಾರೆ, ವಾಯುದೇವರು. ಅದನ್ನು ನೆಕ್ಸ್ಟ್ ಪದದಲ್ಲಿ ಬರುತ್ತೆ ಯಾವ ತರ ಅವ್ರು ಕಲ್ತಾರೆ ಅಂತ. ವಿರಿಂಚಿತನಯ. ವಿರಿಂಚಿ ಅಂತಂದ್ರೆ ಇಷ್ಟಕ್ ಮುಂಚೆ ಹೇಳಿದೆ ಬ್ರಹ್ಮದೇವರ ಮಗನಾದ ರುದ್ರದೇವರು ಅಂತ. ಮತ್ತೆ ಉಮಾ ಮನೋಹರ, ಬುದ್ಧಿಗೆ ಅಭಿಮಾನಿಯಾದ ಉಮಾದೇವಿ. ಈ ಉಮಾದೇವಿಗೆನೆ ಅವರ ಮನಸ್ಸನ್ನು ಸೆಳೆಯುವಂಥವ್ರು, ಅವ್ರ ಮನಸ್ಸಿಗೆ ಆಹ್ಲಾದವನ್ನು ಆನಂದವನ್ನು ಕೊಡುವಂಥವ್ರು ಅಂತ. ಉಮಾ ಮನೋಹರ. ಉಗ್ರ, ಅಂತಂದ್ರೆ ಈ ಸಂಸಾರ, ಗ್ರ ಅಂತಂದ್ರೆ ಅದನ್ನ ನಾಶ ಮಾಡ್ತಾರೆ ಅಂತ. ಸೊ ನಮಗೆ ಪ್ರಥಮ ಸ್ಥಾನದಲ್ಲಿ ಗುರುಗಳಿಂದ ಉಪದೇಶ ಮೂಲಕನೇ ನಾವು ಜ್ಞಾನ ಸಂಪಾದನೆ ಮಾಡ್ಬೇಕು ಅಂತ ಹೇಳ್ಕೊಟ್ಟಿರೋದೇ ರುದ್ರದೇವರು. ಅದಕ್ಕೆ ವೈಷ್ಣವಾನಾಂ ಯಥಾಶಂಭೋ ಅಂತ, ಪರಮ ವೈಷ್ಣವನು ನೀನೆ. ಯಾಕಂದ್ರೆ ಗುರುಗಳಾದ ವಾಯುದೇವರಿಂದ ಅವರು ಅಧ್ಯಯನ ಮಾಡಿ ನಮಗ್ ತೋರ್ಸ್ಕೊಟ್ಟಿದ್ದಾರೆ ಈ ತರ ನಾವು ಜ್ಞಾನವನ್ನು ಪಡಿಬೇಕು ಅಂತ. ಅದಕ್ಕೆ ಅವರು ಉಗ್ರ, ಸಂಸಾರವನ್ನು ನಾಶನ ಮಾಡುವಂತ ಆ ಶಕ್ತಿಯನ್ನು ಅವರು ಹೊಂದಿದರು ಅಂತ ಹೇಳಿ. ಮತ್ತೆ ಧೂರ್ಜಟಿ ಅಂತಂದ್ರೆ ಅವ್ರ ಕೂದ್ಲು ಸ್ಮೋಕ್ ತರ ಇರುತ್ತೆ ಅಂತ, ಅದೊಂದು. ಆಮೇಲೆ ಕೆಂಜೆಡೆ ಅಂತಾರ, ಕೆಂಪು ಕೂದಲು, ಈ ಪಿಕ್ಚರ್ ಅಲ್ಲಿ ನೋಡ್ಬೋದು ನೀವು. ಅದನ್ನು ಒಂದು ಮೀನಿಂಗ್ ಬರುತ್ತೆ. ಅದು ಏನ್ ತೋರ್ಸ್ಕೊಡುತ್ತೆ ಅಂದ್ರೆ ಅವ್ರದ್ರಾಗಿರುವಂತಹ ಒಂದು ತಪಸ್ಸು ಶಕ್ತಿ.
ಅವರು ಪ್ರತಿನಿತ್ಯ ಕಣ್ಣು ಮುಚ್ಕೊಂಡು ಸದಾ ಧ್ಯಾನದಲ್ಲೇ ರತನಾಗಿ ಇರುವಂತವ್ರು ರುದ್ರದೇವರು. ಅದಕ್ಕೆ ಆ ತಪಶಕ್ತಿಯನ್ನು, ಆ ರಾಮದೇವರ ಜಪ ಮಾಡುವಂತ ತಪಶಕ್ತಿಯನ್ನು ಅವ್ರ ಕೂದಲಲ್ಲಿ ನಾವು ಕಾಣಬಹುದು ಅಂತ. ಆದ್ಮೇಲೆ ಸಾಮಜ ಸಾಮಜಾಜಿನ ವಸನಭೂಷಣ. ಸಾಮಜ ಅಂತಂದ್ರೆ ಆನಿ. ಇದು ಗಜಾಸುರ ಅಂತ ಒಬ್ನಿರ್ತಾನೆ. ಗಜಾಸುರ ಯಾರು ಅಂದ್ರೆ ಮಹಿಷಾಸುರನ ಮಗ ಇವ. ಆ ಮಹಿಷಾಸುರನ ಮಗನ್ನ ರುದ್ರದೇವರು ಕೊಲ್ತಾರೆ. ಕೊಲ್ಲುವಾಗ ಅವ್ರು ಹೇಳ್ತಾರೆ, ಗಜಾಸುರ ಹೇಳ್ತಾನೆ, ನನಗ್ ಕೊಲ್ಲು ಪರವಾಗಿಲ್ಲ, ಆದ್ರೆ ನನ್ನ ಈ ಚರ್ಮವನ್ನು ನೀನು ಧರಿಸು ಅಂತ ಹೇಳಿ. ಅದಕ್ಕೆ ಅವರು ಸಾಮಜಾಜಿನ ವಸನ, ಆ ಆ ವಸನ ಅಂತಂದ್ರೆ ಆ ಕ್ಲಾತ್, ಸಾಮಜಾಜಿನ ಅಂತಂದ್ರೆ, ಸಾಮಜ ಅಂದ್ರೆ ಆನೆ, ಅಜಿನ ಅಂದ್ರೆ ಅದರ ಚರ್ಮ. ಆ ಆನೆಯ ಚರ್ಮವನ್ನು ಧರಿಸಿರುವಂತ ಭೂಷಣ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಅವ್ರಿಗೆ ವೈಭವದ ಸಂಕೇತ ಇದು. ನಾನು ಅದನ್ನ ಭೂಷಣವಾಗಿ ಧರಿಸಿದ್ದೀನಿ, ವಿಕ್ಟ್ರಿ ಅಂತ. ಸೊ ಅದು ಇಲ್ಲಿ ಹೇಳ್ತಾ ಇದ್ದಾರೆ, ಸಾಮಜಾಜಿನ ವಸನ ಭೂಷಣ. ಸುಮನ ಸೋತ್ತಂಸ, ದೇವತೆಗಳಲ್ಲಿ ಉತ್ತಮರಾಗಿರುವಂತವ್ರು. ಕಾಮಹರ. ಕಾಮಹರ ಅಂತಂದ್ರೆ ಮನ್ಮಥನಿಗೆ ಸುಟ್ಟು ಬಿಡ್ತಾರೆ. ಆ ಕಥೆ ನಮಗೆಲ್ಲ ಗೊತ್ತು. ರತಿದೇವಿ ಮನ್ಮಥ ಪಾರ್ವತಿ ದೇವಿಯ ಮದ್ವೆ ಮಾಡಿಸ್ಬೇಕಂತ ಹೇಳಿದ್ದಾಗ ಅವರು ಈ ಕಾಮನನ್ನು ಸುಟ್ಟಿರೋಂಥವ್ರು. ಇದೇ ಸುಟ್ಟ ಮೇಲೆ ಮತ್ತೆ ಪಾರ್ವತಿ ದೇವಿ ಮದ್ವೆ ಆದ್ಮೇಲೆ ಅವರು ಷಣ್ಮುಖನ್ನ ಇದು ಮಾಡ್ತಾರೆ, ಷಣ್ಮುಖನ್ನ ಮಗನಾಗಿ ಪಡಿತಾರೆ. ಆ ಷಣ್ಮುಖನೇ ಮನ್ಮಥ. ಈ ಮನ್ಮಥಗೆ ಅಹಂಕಾರ ಇರುತ್ತೆ. ಆ ಅಹಂಕಾರ ಕಳೀಲಿಕ್ಕೆ ಅವಾಗ ಅವರು ಆ ಕಾಮಹರ ಮಾಡ್ತಾರೆ. ಆದ್ರೆ ಮತ್ತೆ ಷಣ್ಮುಖನಾಗಿ ಪಡೆದು ಕಾಮ, ಕ್ರೋಧ, ಮೋಹ, ಮದ, ಮಾತ್ಸರ್ಯ, ಲೋಭ ಇದೆಲ್ಲ ಇಳ್ಳದಂಗ ಇರುವಂತ ಒಂದು 6 ಮುಖ. ಆ 6 ಮುಖನ, ಷಣ್ಮುಖದ 6 ಮುಖ ಸ್ಮರಣೆ ಮಾಡಿದ್ರೆ ನಮಗುನು ಈ ಕಾಮ, ಕ್ರೋಧ, ಲೋಭ, ಮೋಹ ಇದರಿಂದ ನಾವು ಜಯ ಪಡಿಬಹುದು ಅಂತ ತೋರಿಸ್ಲಿಕ್ಕೆ ಈಶ್ವರ ದೇವರ ಅದೊಂದು ಲೀಲೆ. ಅದಕ್ಕೆ ಇದು ಬಹಳ ಮುಖ್ಯ ಆಗತ್ತೆ. ಕಾಮಹರ. ಕೈಲಾಸ ಮಂದಿರ, ಕೈಲಾಸವನ್ನೇ ಮನೆ ಮಾಡ್ಕೊಂಡು ಉಳ್ಳಂತ ರುದ್ರದೇವರು. ಸೋಮ, ಸೂರ್ಯ, ಅನಲ, ವಿಲೋಚನ. ವಿಲೋಚನ ಅಂದ್ರೆ ಕಣ್ಣು, ಸೋಮ ಅಂದ್ರೆ ಚಂದ್ರ, ಸೂರ್ಯ ಅಂದ್ರೆ ಸೂರ್ಯದೇವರು, ಅನಲ ಅಂದ್ರೆ ಅಗ್ನಿ. ಸೊ ಅವರ ರೈಟ್ ಕಣ್ಣಾಗ ಸೂರ್ಯದೇವರು, ಲೆಫ್ಟ್ ಕಣ್ಣಾಗ ಚಂದ್ರದೇವರು. ಆ ಚಂದ್ರ ಅಂತರ್ಗತ ರಾಮದೇವರ ಧ್ಯಾನ ಮಾಡ್ತಾರೆ. ಆದ್ ಕಡೆಯಿಂದ ಅವರಿಗೆ ವಾಮದೇವ ಅದನ್ನು ಒಂದು ಹೆಸರು ಇಲ್ಲಿ ಬರ್ಬೋದು. ಸೊ 2 ಕಣ್ಣು ಸೋಮ, ಸೂರ್ಯ, ಮತ್ತೆ ಮಧ್ಯನಾಗಿರೋ ಕಣ್ಣು ಅವರಿಗೆ ಅನಲ, ಅಗ್ನಿದೇವರು. ಈ ಅಗ್ನಿದೇವರ ಆಗಿರುವಂತ 3ನೇ ಕಣ್ಣು, ಅದಕ್ಕೆ ಮುಕ್ಕಣ್ಣ ಅಂತ ಅವ್ರಿಗೆ ಕರಿತೀವಿ. ದುರ್ಗಾದೇವಿಗೆ, ನರಸಿಂಹ ದೇವರಿಗೂ 3 ಕಣ್ಣು ಇದೆ. ಅವ್ರು ಉಪಾಸನೆ ಮಾಡಿದ್ದಕ್ಕೆ ಅವ್ರಿಗೂ ಈ 3ನೇ ಕಣ್ಣು ಬಂದಿದೆ ಅಂತ ಹೇಳ್ತಾರೆ. ಮತ್ತೆ ಕಾಮಿತಪ್ರದ, ಭಕ್ತರಿಗೆ ಬೇಕಾಗಿರುವಂತ ಎಲ್ಲ ಅಭೀಷ್ಟಗಳನ್ನು ಪೂರ್ಣೆ ಮಾಡ್ತಾರೆ. ಕ್ಷಿಪ್ರ ಪ್ರಸಾದನ್ನೇ ಬೇಗನೆ ಅವರು ಒಲಿತಾರೆ ಅಂತ ಹೇಳಿ. ಕರುಣಿಸೆ ಮಗೆ ಸದಾ ಸುಮಂಗಳವ. ಇಂಥ ರುದ್ರದೇವರೇ, ಶೀಘ್ರದಲ್ಲಿ ಫಲ ಕೊಡುವಂತ ರುದ್ರದೇವರೇ. ನಮಗ್ನು ವಾಯುದೇವರಲ್ಲಿ ಭಕ್ತಿ ಹುಟ್ಟಿಸಿ ಆ ಭಗವಂತನಲ್ಲಿ ಮನಸ್ಸು ಇಡುವಂತ ಒಂದು ಬುದ್ಧಿ ಕೊಡುವಂತ ನಮ್ಗೆ ಮಂಗಳ ಉಂಟು ಮಾಡ್ರಿ ಅಂತ ಹೇಳಿ ಇಲ್ಲಿ ಶಿವಸ್ತುತಿ ಬೇಡ್ಕೊಂತ ಇದ್ದಾರೆ. ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮ ಚಾಕಿಲಂ ತದಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದಾತ್ ಪುನಃ ಪುನಃ ಕರ್ಮನ್ಯಾಸೋ ಹರಾವೇವ ವಿಷ್ಣು ತೃಪ್ತಿಕರ ಸದಾ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಕಲ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲ. ಸಮಸ್ತ ಗುರುವಂತರ್ಗತ ತಾತ್ವಿಕಾನ್ ದೇವತಾಂತರ್ಗತ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರೂನ್ ಮಮ. ಜಯ ಶ್ರೀನಿವಾಸ.